ನಮಸ್ಕಾರ. ಹೋದ ತಿಂಗಳಂತೂ ತಂಗಿ ಮದುವೆ ನಮ್ಮ ಅಪ್ಪ 10 ಲಕ್ಷ ಖರ್ಚು ಮಾಡಿ ಧಾಮ್ ಧೂಮಾಗಿ ಮಾಡಿದ್ದಾನೆ. ನಿಮ್ಮ ತಂಗಿನ ಗಂಡನ ಮನೆಗೆ ಕಳಿಸೋ ವಿಚಾರ. ಹಾಗಾದರೂ ಕಿರಿಮೈಗೆ ನಾನು ಬಸಣ್ಣ ಬಂದಿರೋ ಕರೀಲಿಕ್ಕೆ ಗಾಡಿ ಓಡ್ಕೊಂಡು ಸವಾರಿ ಕಟ್ಕೊಂಡು ಹೆಚ್ಚಿ ಕಟ್ಕೊಂಡು ಬಂದಿದ್ದಾರೆ ಅವರು. ನನಗೆ ಭಾರಿ ಖುಷಿ ಆಗುತ್ತೆ. ಯಾಕಂದ್ರೆ ಅವರು ಗೌಡ್ರ ಹಿರಿಯ ಸೊಸಿ ಅಂದಾಗ ಊರಿಗೆ ಒಂದು ಗಮ್ಮತ್ತಿರುತ್ತೆ. ತಂಗಿನ ಹ್ಯಾಂಗೆ ಬಿಟ್ಕೊಡು, ಕಣ್ಣ ನೀರು ಬರ್ತದೆ. ಸಾಕಿದೆ ತಂಗಿ. ಎಷ್ಟಾದರೂ ಹೆಣ್ಣಿಗೆ ಗಂಡನ ಮನೆ ಕೊನೆಯದು, ತವರ ಮನೆ ಹೋಗಿ ತೆರವಾಗೋದು. ನಮ್ಮ ಕಡೆ ಒಂದು ಮಾತಿದೆ, ಕೊಟ್ಟ ಹೆಣ್ಣು ಕುಳಕ್ಕೆ ಬರ್ತದೆ. ಅನ್ನ ಅದೊಂದು ತಂಗಿ ತಂದೆ ಸ್ಥಾನದಲ್ಲಿ ತಂಗಿಯ ಒಂದು ಮದುವೆ ಮಾಡುವಾಗ ಕಣ್ಣ ನೀರು ಬರ್ತಾರೆ. ಈಗ ಅವಳು ಕರೆಗೆ ಬಂದರೆ ಇನ್ನೂ ಕಣ್ಣಿಗೆ ಜಾಸ್ತಿ ಬರುತ್ತೆ. ಏನು ಮಾಡೋದು? ಕಳಿಸಲೇಬೇಕು. ಕಳಿಸೋಕ್ಕೆ ನಿರ್ವಾಹ. ಇದು ಗೌರ ತಂಗಿ ಬಾರಮ್ಮ. ತಂಗಿನ ಹಂಗಾದ್ರೆ ಕಳಿಸೋದಿರುತ್ತೆ. ಎಲ್ಲರ ಮನೆಯಲ್ಲಿರುವಂಥ ಒಂದು ಇದನ್ನೇ ನೈಜ ಸ್ಥಿತಿ. ಬಾರಮ್ಮ ಗೌರಿ. ನೋಡಮ್ಮ, ಅಪ್ಪ ಅಂತೂ 10 ಲಕ್ಷ ಖರ್ಚು ಮಾಡಿ ಧಾಮ್ ಧೂಮಾಗಿ ಮದುವೆ ಮಾಡಿಬಿಟ್ಟ. ಇನ್ನು ನಿನ್ನನ್ನು ನಾವು ಗಂಡನ ಮನೆ ಕಳಿಸೋದಾಗಿದೆ. ನಿನಗೆ ಆ ಮನೆಯೇ ಕೊನೆ. ನೀನು ನನ್ನ ತವರ ಮನೆಯ ಅಂದ್ಕೊಂಡು ಹಂಬಲ ಇದೆ, ಎಲ್ಲರಲ್ಲಿ ಇರುತ್ತೆ. ಆದರೂ ಅದು ಕ್ಷಣಿಕ. ಯಾವಾಗಲೂ ತಾಯಿ ಮನೆ ಇರುತ್ತೆ. ಇದು ತೆರವು ಮನೆ, ನಿನ್ನ ಪರ್ಮನೆಂಟ್ ಮನೆ. ಅಲ್ಲಿ ಚೆನ್ನಾಗಿ ಬದುಕಮ್ಮ. ಅಲ್ಲಿ ಅತ್ತೆ ಮಾವನ ಸೇವೆ ಮಾಡಬೇಕು. ಆಮೇಲೆ ಮೈದೂರು ನೋಡ್ಬೇಕು. ನೀವು ಇಲ್ಲಿ ಹಂಗೆ ನಿಮ್ಮ ಅತ್ತೆ ನೋಡಿ ಕುಂಟೆ ಆಡಬೇಡ. ಮತ್ತೆ ಕೂತ್ಕೊಂಡು ಕುಂಟೆ ಬಿಲ್ಲೆ ಆಡಬೇಡ. ಟೈಮ್ ಇದ್ದಾಗ ಆಡ್ತವ. ನಮ್ಮ ಬಸಣ್ಣ ಬಂದನೆ, ಗಾಡಿ ಎತ್ತ ಹೋಗ್ಕೊಂಡು ಬಂದಾನೆ ಸವಾರಿ. ನೀನು ಹಿರಿಯ ಸೊಸಿ ಇದ್ದಿ, ಗೌಡರ ಸೊಸಿ. ಸೊ ನಮ್ಮ ಹೆಸರು, ನಮ್ಮ ಊರಿನ ಹೆಸರು ತರಬೇಕಮ್ಮ. ಹೋಗಿ ಬರ್ಬೇಕು. ತಯಾರು ಮಾಡ್ಕೊಂಡಿದ್ದಲ್ಲ ಬ್ಯಾಗೆಲ್ಲ? ಬಿಟ್ಟು ಹೆಂಗೆ ಹೋಗ್ಬೇಕು? ತವ್ರ ಮನೆ ಊರು ಬಿಟ್ಟು ಹೆಂಗೆ ಹೋಗ್ಲಿಲ್ಲ? ನಂಗೆ ಭಾಳ ತೊಂದರೆ ಆಗ್ತದೆ. ಕೊನೆಯವರೆಗೂ ನೀನು ಗಂಡನಲ್ಲಿ ಚೆನ್ನಾಗಿ ಬಾಳಬೇಕು. ತವರ ಮನೆಯ ಒಂದು ಹೆಸರು ತರಬೇಕು. ಆಡಬೇಡ. ನಾನು ಬರ್ತಾ ಇರ್ತೀನಿ. ಇಲ್ಲೇ ಹತ್ತಿರ ತನ್ನ ಊರು. ಚಿಂತೆ ಮಾಡಬೇಡ, ಬರ್ತೀನಿ. ನಮ್ಮ ಹೆಸರು ತರಬೇಕು. ಹೋಗಿ ಬರ್ತೀನಿ. ಇನ್ನೇನು ನಮ್ಮ ಬಸಣ್ಣ ಬಂದಿದ್ದೀನ, ದೇವರಿಗೆ ನಮಸ್ಕಾರ ಮಾಡಿ ಬ್ಯಾಗ್ ತಗೊಂಡು ಮುಂದಿನ ತೆಗಿಬೇಕು. ದೀರ್ಘಾಯು ಜೀವಸ್ ಮುಂದೆ ಬ್ಯಾಗ್ ತೊಗೊಂಡು ಧೈರ್ಯ ನಮಸ್ಕಾರ ಮಾಡಿ ಹಿರಿಯ ನಮಸ್ಕಾರ ಬಾ. ಬಸಣ್ಣ ಬನ್ರಿ. ನಮಸ್ಕಾರ ರೀ ಮಾಮರೇ. ನಮಸ್ಕಾರ. ನಮಸ್ಕಾರ.
ಮತ್ತೆ ಬೈಲಿ ಕರ್ಕೊಂಡು ಬಂದಿದ್ವಿ. ಅಣ್ಣ ಸಂಜೆ ಮುಂದೆ ಕರ್ಕೊಂಡ್ ಬಂದಾಡನೆ. ಭಾರಿ ಗಾಡಿ ಹೊಡ್ಕೊಂಡು ಗಾಡಿ ಬಂದಿರಿ. ಎಲ್ಲ ಎತ್ತಿಗೆಲ್ಲ ಅಲಂಕಾರ ಮಾಡಿ ಗಾಡಿ ಎಲ್ಲ ಸವಾರಿ ರೆಡಿ ಮಾಡಿ ಪಡ್ಕೊಂಡ್ ಬಂದಿದ್ದೀವಿ. ಅಣ್ಣ ಊರೆಲ್ಲ ಸಿಂಗಾರ ಮಾಡ್ಯಾನೆ. ಸೀರಿ ಸೊಸೆ ಮನೆಗೆ ಬರ್ತಲ್ಲ ಅಂತ ಎಲ್ಲ ಸಿಂಗಾರ ಮಾಡಿ ಕಾಯ್ತಾ ಇದ್ದಾರೆ. ನೀವು ಕಳಿಸ್ಕೊಟ್ರೆ ನಾವು ಹಿಂದಿನ ಕರ್ಕೊಂಡು ಹೊರಡ್ತೀನಿ ರೀ. ಭಾಳ ಖುಷಿ ಆಗುತ್ತೆ ನೋಡಿ, ಗಾಡಿ ಸವಾರಿ ಕಟ್ಕೊಂಡು ಬಂದಿರಿ. ಗೌಡ್ರ ಸೊಸೆ ಅಂದ್ರೆ ನಮಗೆ ಹೆಮ್ಮೆ. ಮತ್ತೆ ನಮ್ಮ ಮನೆ ಸೊಸೆ ಅಲ್ರಿ, ಮಗಳು ಹಣ್ಣು ನೋಡ್ಕೋತೀವಿ ನಾವು. ಅಮ್ಮ ತಂಗಿ ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡು ಬದುಕಿದ್ದಾಳೆ. ತಾವು ಅವಳನ್ನು ಏನಾದರೂ ತಪ್ಪು ಒಪ್ಪು ಮಾಡಿದ್ರೆ ಹೊಟ್ಟೆ ಹಾಕೊಂಡು ಸಮಾಧಾನ ಮಾಡಿಕೊಂಡು ಸಾಗಿಸ್ಕೊಂಡು ಹೋಗ್ರಿ. ತಂಗಿ ಬಾರಮ್ಮ ಗೌರಮ್ಮ. ಏನು ಚಿಂತೆ ಮಾಡ್ಬಿಡ್ರಿ, ಇಲ್ಲಿಂದ ಚೆನ್ನಾಗಿ ಇಟ್ಕೋತೀವಿ ಅವ್ರಿಗೆ. ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ರಿ. ಬರ್ರಿ ಬನ್ನಿ. ಸರಿ ಬರ್ರಿ. ಬಾರಮ್ಮ. ಹೋಗಿ ಬಾ ತಂಗಿ, ಹೋಗಿ ಬಾ ತಂಗಿ ಮನೆಯ ಶ್ರೀಗಂಗಿ, ಹೋಗಿ ಬಾ ತಂಗಿ ಮನೆಯ ಶ್ರೀಗಂಗಿ ನಿನ್ನ ಅವರ ಮನೆಯ. ಹೋಗಿ ಬಾ ತಂಗಿ ಮನೆಯ ಶ್ರೀಗಂಗಿ ನಿನ್ನ ತವರ ಮನೆಯ, ನಿನ್ನ ತವರ ಮನೆಯ. ಪ್ರೀತಿಯ ಕಡಲುಕ್ಕೆ ಮರ್ಯಾದದ ಸೊಕ್ಕಿ ಹೋಗಿ ಅರ್ಥ ಪ್ರೀತಿಯ ಕಡಲುಕ್ಕೆ ಮರ್ಯಾದದ ಸೊಕ್ಕಿ ಹೋಗಿ ಅರ್ಥ ಹೋಗಿ ಮಾತಂಗಿ ಮನ್ಯ ಶ್ರೀಗಂಗೆ. ಕರಿಯಾತ ಬಂದಾನ ಕಿರಿಯ ಮೈದೂನ, ಕರಿಯಾತ ಬಂದಾನ ಕಿರಿಯ ಮೈದೂನ, ಕಿರಿಯ ಮಲ್ಲಯ್ಯ ಕರಿಯಾತ ಬಂದಾನ ಕಿರಿಯ ಮೈದೂನ ಅರಿದು ಆರತಿ ಹವನ. ಕಿರಿಯ ಮಲ್ಲಯ್ಯನ ತೇರ ಪರಿಮಂಡಿ ಹಿರಿಯ ಮಲ್ಲಯ್ಯನ